माया हॉस्पिटल ने अपनी 47 वर्षों की स्वास्थ्य सेवा विरासत को आगे बढ़ाते हुए अत्याधुनिक डायग्नोस्टिक और सर्जिकल सुविधाओं का भव्य उद्घाटन किया। इस अवसर पर कर्नाटक सरकार के स्वास्थ्य एवं परिवार कल्याण मंत्री दिनेश गुंडूराव मुख्य अतिथि के रूप में उपस्थित रहे। कार्यक्रम में अस्पताल द्वारा नई मेडिकल टेक्नोलॉजी का अनावरण किया गया, जिसका उद्देश्य वैश्विक स्तर की स्वास्थ्य सेवाओं को आम जनता तक पहुंचाना है। बेंगलुरु में पिछले 47 वर्षों से अनगिनत जीवनों की देखभाल करते आ रहे माया हॉस्पिटल ने एक बार फिर भरोसेमंद चिकित्सा का उदाहरण पेश किया। उद्घाटन के अवसर पर अस्पताल प्रबंधन ने घोषणा की कि सीमित अवधि के लिए सिटी स्कैन पर 50% की विशेष छूट दी जाएगी, ताकि उन्नत जांच सेवाएं सभी के लिए सुलभ बन सके। नई सुविधाएं एक नजर में। एडवांस सिटी स्कैन मशीन पावर्ड बाय सीमेंस, 96 स्लाइस अल्ट्रा लो डोज सिटी मशीन, जिसकी खासियतें हैं बेहद कम रेडिएशन, बच्चों और बुजुर्गों के लिए सुरक्षित, हाई रेजोल्यूशन इमेजिंग, टेज स्कैन और बेहतर डायग्नोसिस। एडवांस डायलिसिस यूनिट, 24x7 डायलिसिस सुविधा, अनुभवी नेफ्रोलॉजिस्ट व डॉक्टरों की निगरानी, संक्रमण नियंत्रण व मरीजों की सुविधा पर विशेष ध्यान। एडवांस लैप्रोस्कोप सिस्टम रूबीना बाय कार्ल स्टोर्स, इम्यूनोफ्लोरेसेंस टेक्नोलॉजी, जटिल सर्जरी में उच्च सटीकता, बेहतर सुरक्षा और तेज रिकवरी। कार्यक्रम में बोलते हुए मंत्री श्री दिनेश गुंडूराव ने कहा, माया हॉस्पिटल दशकों से बेंगलुरु की स्वास्थ्य व्यवस्था का अहम हिस्सा रहा है। नई टेक्निकों का जुड़ना दर्शाता है कि अस्पताल गुणवत्तापूर्ण और सुलभ चिकित्सा के प्रति प्रतिबद्ध है। वहीं डॉक्टर अजय सिंह ने कहा, आज के समय में अस्पतालों को लगातार विकसित होना जरूरी है। माया हॉस्पिटल की ये पहल मरीजों के बेहतर इलाज में मील का पत्थर साबित होगी। माया हॉस्पिटल अपने नैतिक चिकित्सा अभ्यास, अनुभवी डॉक्टरों और मरीज केंद्रित सेवाओं के लिए जाना जाता है और आगे भी आधुनिक तकनीक के साथ समाज की सेवा करता रहेगा। ಈ ಆಸ್ಪತ್ರೆಯಲ್ಲಿ ಇನ್ನೂ ಒಳ್ಳೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡತಕ್ಕಂಥದಕ್ಕೆ ಒಂದು ಉನ್ನತೀಕರಣ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಇನ್ನು ನಮ್ಮ ಡಾಕ್ಟರ್ ಗುರಪ್ಪ ನಾಯ್ಡು ಅವರು ಮತ್ತು ಅವರ ಸುಪುತ್ರರಾದಂಥ ಡಾಕ್ಟರ್ ಮಹೇಶ್, ಡಾಕ್ಟರ್ ಗುರಪ್ಪ ನಾಯ್ಡು ಅವ್ರ ಬೇರೆ ಡಾಕ್ಟರ್, ಮಹೇಶ್ ಅವರು ನಿಜವಾದ ಡಾಕ್ಟರ್, ಮತ್ತು ಎಲ್ಲ ಇವತ್ತು ಅವ್ರ ಜೊತೆಯಲ್ಲಿ ಬಹಳಷ್ಟು ಎಲ್ಲ ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥ ತಜ್ಞ ವೈದ್ಯರೆಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು, ಉದಯಶಂಕರ್ ಅವರು, ಮಲ್ಲಿಕಾರ್ಜುನ್ ಅವರು, ಪಾಂಡ್ಯನ್ ಅವರು ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ಇವತ್ತು ಈಗಾಗಲೇ ಅವರು ಹೇಳಿದಾಗೆ 3 ವರ್ಷ ಹಿಂದೆ ಈ ಮಯ್ಯ ಆಸ್ಪತ್ರೆಯನ್ನು ಗುರಪ್ಪ ನಾಯ್ಡು ಅವರು ಮತ್ತು ಮಹೇಶ್ ಅವರು ಇದನ್ನು ತೆಗೆದುಕೊಂಡು ಅದನ್ನು ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಇದು 3ನೇ ಬಾರಿಗೆ ಬರ್ತಾ ಇದ್ದೀನಿ. ಅಂದರೆ ಪ್ರತಿ ವರ್ಷ ಒಂದ್ಸಲ ಬಂದು ಹೋಗಬೇಕು ಅಂತ ಅವರು ಉನ್ನತೀಕರಣ ಕಾಮಗಾರಿಗಳು ಮಾಡ್ತಾನೆ ಇದ್ದಾರೆ. ಮತ್ತು ಬರುವ ವರ್ಷನೂ ಇನ್ನು ಅದಕ್ಕೆ ಹೊಸದಾಗಿ ಕ್ಯಾಟ್ ಲ್ಯಾಬ್ ಮತ್ತು ಬೇರೆ ಬೇರೆ ನ್ಯೂರೋ ಓಟಿ ಎಲ್ಲ ಮಾಡ್ತಕ್ಕಂಥದ್ದು ಕೂಡ ಒಂದು ಫೆಸಿಲಿಟಿನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಭಾಗದಲ್ಲಿ ಈ ಆಸ್ಪತ್ರೆಯ ಮುಖಾಂತರ ಒಳ್ಳೊಳ್ಳೆ ಉನ್ನತ ಸೇವೆಗಳನ್ನ ನಮ್ಮ ಜನರಿಗೆ ಸಿಗುವಂಥದ್ದನ್ನು ಕೂಡ ಮಾಡ್ತಾ ಇರುವಂಥ ಬಹಳ ಸಂತೋಷ. ಇವತ್ತು ಆಸ್ಪತ್ರೆಗಳು ಎಲ್ಲ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಮತ್ತು ಅದರಲ್ಲಿ ವಿಶೇಷವಾಗಿ ಕಾರ್ಪೊರೇಟ್ ಸ್ಟೈಲಲ್ಲಿ ಅವರ ಆಸ್ಪತ್ರೆಗಳು ಹೆಚ್ಚಾಗಿ ಬರ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅದು ಒಂದು ರೀತಿ ಹೊಸ ಬೆಳವಣಿಗೆ ಆಗಿದ್ರು ಕೂಡ ಸಾಮಾನ್ಯ ಜನರಿಗೆ ಆ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಕೂಡ ಒಂದು ರೀತಿ ಬಹಳಷ್ಟು ಅವರಿಗೆ ತೊಂದರೆಗಳು ಕೂಡ ಆಗ್ತಾ ಇದೆ. ಅದರಿಂದ ಈ ತರ ಆಸ್ಪತ್ರೆಗಳು ಬೇಕು ನಮಗೆ. ಮಯ್ಯ ಅಂತ ಆಸ್ಪತ್ರೆಗಳು ಇಲ್ಲಿ ನಮ್ಮ ಒಂದು ವೈದ್ಯಕೀಯ ಸೇವೆಯನ್ನು ನೀಡುವಂಥದ್ದೇ ಒಂದು ಮುಖ್ಯ ಉದ್ದೇಶ ಆಗಿ ಮತ್ತು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅದೊಂದು ಉದ್ದೇಶ ಇಟ್ಕೊಂಡು ಮಾಡೋದಕ್ಕೆ ನಿಜವಾಗ್ಲೂ ಇದು ಬಹಳ ಒಳ್ಳೆಯದು. ಮಯ್ಯ ಆಸ್ಪತ್ರೆಗೆ ಅದೇ ಒಂದು ಇತಿಹಾಸ ಇದೆ. ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಇವತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಮಹೇಶ್ ಅವರು. ನನ್ನ ಅಭಿನಂದನೆಗಳು ಡಾಕ್ಟರ್ ಮಹೇಶ್ ಅವರಿಗೆ. ಅವರು ನಿಜವಾಗ್ಲೂ ಬಹಳ ಪ್ರಾಮಾಣಿಕವಾಗಿ, ಸರಳವಾಗಿ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆಯ ಟೀಮ್ ಸಪೋರ್ಟ್ ಇದೆ ಅವರಿಗೆ. ಎಲ್ಲರ ಬೆಂಬಲ ಸಪೋರ್ಟ್ ಇದೆ. ಇವತ್ತೆಲ್ಲ ಬಂದಿರುವಂತ ಎಲ್ಲ ಡಾಕ್ಟರ್ಸ್ ನೋಡಿದ್ರೆ ಎಷ್ಟು ಮಟ್ಟಿಗೆ ಒಳ್ಳೆಯ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ. ಮತ್ತೆ ನಮ್ಮ ಡಾಕ್ಟರ್ ಗುರಪ್ಪ ನಾಯ್ಡು ಅವರ ಅಳಿಯ ಕೂಡ ಅವರು ಡಾಕ್ಟರ್, ಅವ್ರು ಇಲ್ಲಿ ಕೆಲಸ ಸಂಜಾನ್ಸ್ ಅಲ್ಲ ಋಷಿ ಅವರು
ಸೊ ಅವರು ಸೆಂಟ್ ಜಾನ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸೊ ಅವರು ಅವರ ಫ್ಯಾಮಿಲಿ ಸನ್ನಿಲ್ಲ, ಸೊ ಅವರೆಲ್ಲ ಸೇರಿ ಇವತ್ತು ಈ ಆಸ್ಪತ್ರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಮಾಡ್ತಾ ಇರಲಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಹಾಸ್ಪಿಟಲಲ್ಲಿ ಅಪ್ಗ್ರೇಡೇಷನ್ ಪ್ರೋಗ್ರಾಮ್. ಇವತ್ತು 3 ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ನ ಇನಾಗ್ರೇಟ್ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್, ಮಿನಿಸ್ಟರ್ ಫಾರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಒಂದು ಅಡ್ವಾನ್ಸ್ಡ್ ಲೋಡೋಸ್ ಅಲ್ಟ್ರಾ ಲೋಡೋಸ್ ಸಿ ಟಿ ಸ್ಕ್ಯಾನ್. ಈ ಸಿ ಟಿ ಸ್ಕ್ಯಾನ್ 96 ಸ್ಲೈಸ್ ಸಿ ಟಿ ಸ್ಕ್ಯಾನ್. ಈ ಸಿ ಟಿ ಸ್ಕ್ಯಾನ್ ಅಡ್ವಾಂಟೇಜಸ್ ಏನಂದರೆ ಒಂದು ಚಿಕ್ಕ ಮಕ್ಕಳಿಗೆ ಅಥವಾ ಎಲ್ಡರ್ಲಿ ಪೇಷಂಟ್ಸ್ಗೆ ಅಥವಾ ರಿಪೀಟೆಡ್ ಸ್ಕ್ಯಾನ್ಸ್ಗೆ ಈ ಸಿ ಟಿ ತುಂಬ ಅನುಕೂಲ ಆಗುತ್ತೆ. ರೇಡಿಯೇಷನ್ ಡೋಸ್ ಕಡಿಮೆ ಆಗುತ್ತೆ. ಇನ್ನೊಂದು ನಮ್ಮಲ್ಲಿ 2 ಡಯಾಲಿಸಿಸ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಜಯನಗರ ಸುತ್ತಮುತ್ತ ತುಂಬ ಕಡಿಮೆ ಡಯಾಲಿಸಿಸ್ ಯೂನಿಟ್ಸ್ ಇದೆ. ಇಲ್ಲಿ ಇರೋ ಪೇಷಂಟ್ಸ್ಗೆ ತುಂಬ ದೂರ ಹೋಗಬೇಕಾಗತ್ತೆ. ಆ ಉದ್ದೇಶದಿಂದ ಈ ಲೋಕಲ್ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಡಯಾಲಿಸಿಸ್ 2 ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಒಂದು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪ್, ಕಾಲ್ ಸ್ಟೋರ್ಸ್ ರುಬಿನಾ ಅಂತ ಎಕ್ವಿಪ್ಮೆಂಟ್ ಹೆಸರು. ಇದು ಹೈ ಎಂಡ್ ಲ್ಯಾಪ್ರೋಸ್ಕೋಪ್. ಈ ಸರ್ಜನ್ಸ್ಗೆ ತುಂಬ ಅನುಕೂಲ ಆಗುವಂಥದ್ದು. ಈ 3 ಎಕ್ವಿಪ್ಮೆಂಟ್ನ ಇನಾಗ್ರೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ಇದು ಜಯನಗರ ಫಸ್ಟ್ ಬ್ಲಾಕ್, ಅಶೋಕ ಪಿಲ್ಲರಲ್ಲಿ, ಮಯ್ಯ ಹಾಸ್ಪಿಟಲ್. ಹೆಸರು ಡಾಕ್ಟರ್ ಮಹೇಶ್.